ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಸ್ವಲ್ಪ ಎಮರ್ಜೆನ್ಸಿ ಕೆಲಸದಿಂದ ಬೆಂಗಳೂರಿಂದ ನಾನು ನಮ್ಮೂರಿಗೆ ಹೋಗಿದ್ದೆ. ನಮ್ಮೂರಲ್ಲಿ ಮನೆಯಲ್ಲಿ ಇರೋದಕ್ಕಿಂತ ಹೊಲದಲ್ಲೇ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೆ. ಎಲ್ರಿಗೂ ಅನ್ಸಿರ್ಬೋದು 2 ದಿನ ಹೊಲಕ್ಕೆ ಹೋಗ್ಬಿಟ್ಟು ಎಷ್ಟು ಸ್ಟೇಟಸ್ ಸ್ಟೋರಿ ಅದೇ ಹಾಕ್ತವನಂತ. ಗದ್ದಲದ ಸಿಟಿ ಜೀವನದ ನಡುವೆ ಈ ಹಳ್ಳಿ ಶಾಂತವಾಗಿರೋ ವಾತಾವರಣನೇ ಎಷ್ಟೋ ಬೆಸ್ಟ್. ಹಂಗೆ ಒಂದಷ್ಟು ಸಮಯ ಹಳ್ಳಿ ಕಡೆ ಬಂದು ಹೊಲದಲ್ಲಿ ಕಳೆಯೋ ಅವಕಾಶ ನನಗ್ ಸಿಕ್ತು. ಈ ಮುಗ್ಧವಾದ ಮೂಕ ಪ್ರಾಣಿಗಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ದುಡ್ಡು ಕೊಡದೆ ಸಿಕ್ಕಾಪಟ್ಟೆ ಎಷ್ಟು ಬೇಕಾದ್ರೂ ಈಜಾಡೋ ಬಾವಿಯಲ್ಲಿ ಈಜಾಡಿ ಹಂಗೆ ಸ್ವಲ್ಪ ಹೊತ್ತು ಕೂಡೋಷ್ಟರಲ್ಲಿ ಟೈಮ್ ಹೆಂಗ್ ಹೋಯ್ತಂತ ಗೊತ್ತೇ ಆಗ್ಲಿಲ್ಲ. ನೈಟ್ ನಮ್ ಟ್ರೈನ್ ಬೆಂಗಳೂರಿಗಿತ್ತು. ಟ್ರೈನ್ ಹತ್ತಿ ಕಣ್ಮುಚ್ತೇರೆ ಅಷ್ಟರಲ್ಲಿ ನಮ್ ಬೆಂಗಳೂರು ಯಲಹಂಕ ಮನೆಗೆ ಬಂದು ರೆಸ್ಟ್ ಮಾಡು ಈ ಈವ್ನಿಂಗ್ ಎದ್ದೇಳೋಷ್ಟರಲ್ಲಿ ನಮ್ ಶರಣ ಬಸವೇಶ್ವರ ರಥೋತ್ಸವ ಲೈವ್ ಬರ್ತಿತ್ತು. ಲೈವ್ ಅಲ್ಲಿ ನೋಡಿದೆ. ಅಲ್ಲಿ ನೋಡೋ ಭಾಗ್ಯ ಅಂತೂ ನಂದಿರ್ಲಿಲ್ಲ. ಈವ್ನಿಂಗ್ ಎದ್ದು ಸ್ವಲ್ಪ ಹೊತ್ತು ಏನಾದ್ರು ತಿನ್ಕೊಂಬರೋಣ ಅಂತ ಹೊರಗೆ ಹೋಗಿ ರಿಟರ್ನ್ ಬರೋಷ್ಟರಲ್ಲಿ ಫಸ್ಟ್ ಇನ್ನಿಂಗ್ ಮುಗಿದು ಸೆಕೆಂಡ್ ಇನ್ನಿಂಗ್ಸ್ ನ ಹಾಫ್ ಪೋರ್ಷನ್ ಮುಗಿಸಿದ್ರು ನಮ್ಮ ಇಂಡಿಯಾದವರು. ಇಂಡಿಯಾ ವಿನ್ ಆಗುತ್ತೆ ಅಂತ ಗೊತ್ತಾಗಿ ಸೆಲೆಬ್ರೇಷನ್ ಆಗ್ಲೇ ಸ್ಟಾರ್ಟ್ ಮಾಡಿದ್ವಿ ನಾವು. ಆಮೇಲೆ ಇಂಡಿಯಾ ವಿನ್ ಆಯ್ತು. ವಿನ್ ಆದ್ಮೇಲೆ ನಮ್ಮ ಏರಿಯಾದಲ್ಲಂತೂ ಪಟಾಕಿ ಹಾರಿಸಿ ಸಾಕಾಯ್ತು. ಬೇರೆ ಏರಿಯಾದಲ್ಲೂ ಚೂರು ಸದ್ ಮಾಡೋಣ ಅಂತ ಬೈಕ್ ತಗೊಂಡು ಬೇರೆ